ಇನ್ನು ರಾಜ್ಯದಲ್ಲಿ ಜೋರಾಯಿತು ಕಾವೇರಿ ಕಿಚ್ಚು. ಜುಲೈ 31ರಂದು ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. 31ನೇ ತಾರೀಕು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಸಭೆಗೆ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಅಖಂಡ ಕರ್ನಾಟಕ ಬಂದ್ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು. ಒಂದು ಹನಿ ನೀರು ಕೂಡ ಬಿಡಬಾರದು. ಒಂದು ಹನಿ ನೀರು ಬಿಟ್ಟರೆ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಡಿಕೆ ಶಿವಕುಮಾರ್ಗೆ ಬಂದ್ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ. 5 ಟಿಎಂಸಿ ನೀರನ್ನ ಬಿಟ್ಟರೆ ನಮಗೆ ನೀರಿಲ್ಲ, ಜನಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡக்கூಡದು. ನೀರು ಬಿಟ್ರೆ ನಿಮ್ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಇಲ್ಲ, ಆಯ್ತಾ? ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ಇಡೀ ರಾಜ್ಯದಲ್ಲಿ ತೀರ್ಮಾನ. ಅಖಂಡ ಕರ್ನಾಟಕ ಬಂದ್ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ. 5 ಟಿಎಂಸಿ ನೀರನ್ನ ಬಿಟ್ಟರೆ ನಮಗೆ ನೀರಿಲ್ಲ, ಜನಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ.